Hello students, today I will be explaining on the book building. Let us know about the meaning of book building. Before explaining the book building ಅಂದರೆ ಏನು ಅಂತ ಎಕ್ಸಾಂಪಲ್ ಹೇಳ್ಬಿಡ್ತೇನೆ ಮತ್ತು ಮೀನಿಂಗ್ ಹೇಳ್ತೇನೆ. ಬುಕ್ ಬಿಲ್ಡಿಂಗ್ ಅಂತಂದರೆ ಒನ್ ಕಂಪನಿ ವಾಂಟ್ ಟು ಗೋ ಫಾರ್ ಎ ಇಶ್ಯೂ ಆಫ್ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಬೇಕಂತಿದ್ದಾರೆ. ಬಟ್ ದೇ ಡೋಂಟ್ ನೋ ಅಬೌಟ್ ದ ಪ್ರೈಸ್, ಯಾವ ಪ್ರೈಸ್ ಇಶ್ಯೂ ಮಾಡಬೇಕಂತ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರೆ, ಈ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ನ ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡ್ಬೇಕಾದ್ರೆ ಫಸ್ಟಿಗೆ ಫ್ಲೋರ್ ಪ್ರೈಸ್ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಫ್ಲೋರ್ ಪ್ರೈಸ್ ಅಂದರೆ ಬೇಸ್ ಪ್ರೈಸ್ ಅಂತ ಹೇಳಿ ತೊಗೊತೀವಿ. ಸೊ ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಅಂತ ತೊಗೊಳೋಣ. ಓಕೆ, 1000 ರೂಪೀಸ್ ಅಂತ ತೊಗೊಂಡು ಆಮೇಲಿಂದ ಮರ್ಚೆಂಟ್ ಬ್ಯಾಂಕ್ ಮೂಲಕ ಅವ್ರು ಹೇಳ್ತಾರೆ ಏನು ಯಾರ್ಯಾರೆಲ್ಲ ತೊಗೋಬೇಕಂತಿದ್ದೀರೋ ಅವರು ಈ ಫ್ಲೋರ್ ಪ್ರೈಸ್ ಇಷ್ಟಿದೆ, ನೀವು ಯಾರ್ಯಾರು ಎಷ್ಟು ಶೇರ್ಸ್ ತೊಗೊತೀರಾ, ಎಷ್ಟು ಪ್ರೈಸಿಗೆ ತೊಗೊತೀರಾ, ಎಷ್ಟು ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನು ಮೆನ್ಷನ್ ಮಾಡಿ ಬಿಡ್ನ ಕಳಿಸಿ ಅಂತ ಹೇಳ್ತಾರೆ, ಬಿಡ್ಡಿಂಗ್ ಥರ. ಓಕೆ, ಸೊ ಈ ಬಿಡ್ಡಿಂಗ್ ಕಳಿಸಿದ್ದನ್ನು ಮರ್ಚೆಂಟ್ ಬ್ಯಾಂಕರ್ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿದಾದಮೇಲೆ ಟೇಬಲ್ ಪ್ರಿಪೇರ್ ಮಾಡ್ತಾರೆ. ಟೇಬಲಲ್ಲಿ ನೇಮ್ ಆಫ್ ದ ಇನ್ವೆಸ್ಟರು, ನಂಬರ್ ಆಫ್ ಶೇರ್ಸ್ ಈಸ್ ರೆಡಿ ಟು ಪರ್ಚೇಸ್ ಆ್ಯಂಡ್ ಪ್ರೈಸ್ ಈಸ್ ರೆಡಿ ಟು ಪೇ, ದಟ್ ಇಟ್ ವಿಲ್ ಬಿ ಮೇಂಟೈನ್. ಅದ್ರ ಮೇಲೆ ನೋಡಿಕೊಂಡು ಯಾರು ಹೈಯೆಸ್ಟ್ ಪ್ರೈಸ್ ಕೊಡ್ತಾರೆ, ಯಾರು ಹೈಯೆಸ್ಟ್ ನಂಬರ್ ಆಫ್ ಶೇರ್ಸ್ನ ತೊಗೊತಾರೆ ಅವರಿಗೆ ಈಕ್ವಿಟಿ ಶೇರ್ಸ್ನ ಅಲಾಟ್ಮೆಂಟ್ ಮಾಡ್ತಾರೆ. ಇದನ್ನು ನಾವು ಬುಕ್ ಬಿಲ್ಡಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸೊ ಕಮ್ ಬ್ಯಾಕ್ ಟು ಐ ಹ್ಯಾವ್ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. ಸೊ ಬುಕ್ ಬಿಲ್ಡಿಂಗ್ ಈಸ್ ಎ ಪ್ರೊಸೆಸ್ ಆಫ್ ಪ್ರೈಸ್ ಡಿಸ್ಕವರಿ. ವಾಟ್ ಇಸ್ ದ ಪ್ರೈಸ್ ವಿ ಹ್ಯಾವ್ ಟು ಫಿಕ್ಸ್ ಟು ಇಶ್ಯೂ ಅವರ್ ಈಕ್ವಿಟಿ ಶೇರ್. ನೆಕ್ಸ್ಟ್, book building is a process of selling the shares to the public at an acceptable price through a merchant banker. Acceptable price, they wanted to sell it to the public at an acceptable price. Next, a company can use the book building process to tune its prices. ಈಗ ರೇಡಿಯೋ ಚಾನಲ್ಸ್ ಟ್ಯೂನ್ ಮಾಡ್ತೀವಲ್ಲ, ಸೊ ದೇ ಜಸ್ಟ್ ವಾಂಟೆಡ್ ಟು ಫೈಂಡ್ ಔಟ್ ಟ್ಯೂನ್ ಇಟ್ಸ್ ಪ್ರೈಸಸ್. ದೇ ವಾಂಟ್ ಟು ಫಿಕ್ಸ್ ದ ಪ್ರೈಸ್. ಟ್ಯೂನಿಂಗಲ್ಲಿ ಚಾನಲ್ನ ಫಿಕ್ಸ್ ಮಾಡ್ತೀವಿ, ಇಲ್ಲಿ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ. ನೆಕ್ಸ್ಟ್, ಅಂಡರ್ ದಿಸ್ ಫ್ಲೋರ್ ಪ್ರೈಸ್ ಆಫ್ ಆಫರ್ ಈಸ್ ಮೆನ್ಷನ್. ಸೊ ಬೇಸಿಕ್ ಮಿನಿಮಮ್ ಪ್ರೈಸ್ನ ಮೆನ್ಷನ್ ಮಾಡ್ತಾರೆ. ದ ಮರ್ಚೆಂಟ್ ಬ್ಯಾಂಕರ್ ರೆಕಾರ್ಡ್ಸ್ ದ ನಂಬರ್ ಆಫ್ ಆಫರ್ ದಟ್ ಹ್ಯಾಸ್ ರಿಸೀವ್ಡ್ ಆ್ಯಂಡ್ ಹೌ ಮೆನಿ ಆಫರ್ ಹ್ಯಾಸ್ ಬೀನ್ ರಿಸೀವ್ಡ್. ಎಲ್ಲ ಇನ್ವೆಸ್ಟರ್ ಕಳಿಸಿರುವಂಥ ಬಿಡ್ಡಿಂಗ್ನ ರೆಕಾರ್ಡ್ ಮಾಡ್ತಾರೆ. ಆ್ಯಂಡ್ ದ ಆಫರ್ ಪ್ರೈಸ್ ಅಲಾಂಗ್ ವಿತ್ ದ ನೇಮ್ ಆಫ್ ದ ಇನ್ವೆಸ್ಟರ್ ಹೂ ಮೇಕ್ಸ್ ದ ಆಫರ್. ಸೊ ಆಫರ್ ಪ್ರೈಸು ಜೊತೆಗೆ ನೇಮ್ ಆಫ್ ದ ಇನ್ವೆಸ್ಟರು ಕೂಡ ರೆಕಾರ್ಡ್ ಮಾಡ್ತಾರೆ. ಸೊ ಇದಾದಮೇಲೆ ಏನು ಮಾಡ್ತಾರೆ, ದ ಅಲಾಟ್ಮೆಂಟ್ ಈಸ್ ಮೇಡ್ ಆನ್ ದ ಬೇಸಿಸ್ ಆಫ್ ಬೆಸ್ಟ್ ಬಿಡ್ received up to the requisite number of share. So who is ready to pay highest value to the your company share, who is ready to pay higher prices and high number of shares, more number of shares he is ready to pay purchase. So that person, the shares will be allotted. So that's the meaning of book building. Next, come back to definition of book building. SEBI guidelines define 2000 define book building as a process undertaken by which demand for the security proposed to be issued by corporate. So now the company want to go for a issue of equity share. They just wanted to know what is the demand for that, and corporate is elicited and build up. So they just wanted to find out. Elicited ಅಂದರೆ ಪ್ರಕಾಶಮಾನವಾದ ಅಂತ. So here they just want to build up. They just want to I said merchant banker record the name of the investor, price he is ready to pay and number of shares he is ready to purchase, and price for such security is assessed for determination of quantum of such security. ಫೈಂಡ್ ಔಟ್ ಎಷ್ಟು ಒಬ್ರಿಗೆ ಎಷ್ಟು ಅಲಾಟ್ಮೆಂಟ್ ಮಾಡಬೇಕು ಟು ಬಿ ಇಶ್ಯೂಡ್ ಬೈ ಮೀನ್ಸ್ ಆಫ್. ಇದನ್ನು ಹೇಗೆ ಇಶ್ಯೂ ಮಾಡ್ತಾರೆ, ಬೈ ಮೀನ್ಸ್ ಆಫ್ ನೋಟಿಸ್, ಸರ್ಕ್ಯುಲರ್, ಅಡ್ವರ್ಟೈಸ್ಮೆಂಟ್, ಡಾಕ್ಯುಮೆಂಟ್ ಆರ್ ಇನ್ಫಾರ್ಮೇಷನ್ ಮೆಮೊರಂಡ ಆರ್ ಆಫರ್ ಡಾಕ್ಯುಮೆಂಟ್. ಸೊ ದಟ್ಸ್ ದ ಮೀನಿಂಗ್ ಆಫ್, ದಟ್ಸ್ ದ ಡೆಫಿನೇಷನ್ ಆಫ್ ಬುಕ್ ಬಿಲ್ಡಿಂಗ್. ನೆಕ್ಸ್ಟ್, ಕಮ್ ಬ್ಯಾಕ್ ಟು ಅಡ್ವಾಂಟೇಜಸ್ ಆಫ್ ಬುಕ್ ಬಿಲ್ಡಿಂಗ್. One second, I will just come to the page. Okay, advantages of book building. So price of instrument is determined in a more realistic way. So it's one of the best method to find a price in a realistic way. Next, helps to determine highest market price for a share. So it will provide a highest market price for a shares which is going to be issued. Next, helps to know prospective investor price. Prospective ಅಂತಂದರೆ ಫ್ಯೂಚರ್ ಅಂತ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸು ಡಿಗ್ರಿಗೆ ಪ್ರಾಸ್ಪೆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಸೊ ಫ್ಯೂಚರ್ ಸ್ಟೂಡೆಂಟ್ಸ್ ಅಂತ. ಸೊ ಹಿಯರ್ ದಿಸ್ ಮೆಥಡ್ ಹೆಲ್ಪ್ಸ್ ಟು ಫೈಂಡ್ ಔಟ್ ಹೌ ಮಚ್ ದ ಫ್ಯೂಚರ್ ಇನ್ವೆಸ್ಟರ್ ಈಸ್ ರೆಡಿ ಟು ಪೇ ಫಾರ್ ಯುವರ್ ಕಂಪನಿ ಈಕ್ವಿಟಿ ಶೇರ್. ನೆಕ್ಸ್ಟ್, issuer company save advertising and brokerage commission. So this will be issued without brokerage and it will save the cost. Next, optimal demand based pricing is possible. So we can be able to find out what is the demand and what is the price, maximum price we can be able to, maximum price the investor is ready to pay, that also we can be able to find out with the help of the book building. Next, transparency of allocation is made. So here the table will be prepared, name of the investor,
the price of the share he is ready to pay, and number of shares he is ready to take. So based on this table only allocation is made, so that will be displayed also. So that provided transparency of allocation is transparency in the allocation of equity share. So these are the merits of book building. Next, disadvantages of book building. First one, book building is appropriate for a mega issues only. That means if the company want to go and issue 10 billion of shares, equity share, then this method of book building process is helpful to them. Otherwise it is not helpful. Next, issuer company should be fundamentally strong and well known to the investor. See, if the company is very reputed, if the company is well known to everyone, then only they can go and use this book building process. Next, the book building system works very efficiently in a mature market condition. If the stock exchange is well developed, then only we can use this book building process, otherwise no. Next, there is a possibility of price rigging on listing, as a promoter may try to buy out syndicate member ಅಂತ. ಬೈಲೌಟ್ ಅಂದರೆ ರಿಮೂವ್ ಮಾಡೋದು, ರಿಗ್ಗಿಂಗ್ ಅಂತಂದರೆ ಈ ಬೋಟಲ್ಲಿರೋ ನೀರನ್ನ ತೆಗೆಯೋದಕ್ಕೆ ರಿಗ್ಗಿಂಗ್ ಅಂತ ಹೇಳ್ತೇವೆ. ದರ್ ಇಸ್ ಎ ಪಾಸಿಬಿಲಿಟಿ ಆಫ್ ಪ್ರೈಸ್ ರಿಗ್ಗಿಂಗ್. ಈ ಪ್ರೈಸ್ ರಿಗ್ಗಿಂಗ್ ಅಂದರೆ ಪ್ರೈಸ್ನ ನಾನೇನು ಹೇಳಿದೆ ಆಗ, ವಾಟರಿಂದ ಬೋಟಿಂದ ನೀರು ತೆಗಿತೀವಲ್ಲ, ಹಾಗೆ ಪ್ರೈಸ್ನ ರಿಗ್ಗಿಂಗ್ ತೆಗೆದುಬಿಟ್ಟು ಅವ್ರಿಗೆ ಬೇಕಾದಾಗೆ ಟೇಬಲ್ನ ಪ್ರಿಪೇರ್ ಮಾಡ್ಬೋದು. ದಟ್ ಇಸ್ ದ ಚಾನ್ಸಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಬುಕ್ ಬಿಲ್ಡಿಂಗ್. ನೆಕ್ಸ್ಟ್ I will be discussing on the government security. What do you mean by the government security? The securities that are issued by the government as a part of their borrowing program are called government security. Or I can say the securities which has been issued by the public limited companies or public companies or government, then that security will be called as a government security. They are also called as gilt-edged securities. Next, features of government security. First, issuer, risk-free return, benchmark interest rate, long tenure, huge investment by banks, oil bonds, MSS bond, investor. So we'll discuss one by one. First one, issuer. The bonds are issued by the central government, state government and local bodies like a municipal corporation. This is one of the feature of government security. Next, risk-free return. So anyone is having any doubt, if we give it to the money to the government, that amount is not going to come back? No, we are damn sure that our amount is going to come back. Government cannot go bankrupt. So the risk of losing money, ನಮ್ಮ ಅಮೌಂಟ್ ವಾಪಸ್ ಬರುತ್ತಾ, ನಾವು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂದರೆ ಅದು ವಾಪಸ್ ಬರುತ್ತಾ ಅಂದರೆ ಎಸ್, ಡ್ಯಾಮ್ ಶೋರ್ ದಟ್ 100% ಶೋರ್ ದಟ್ ಆಮೌಂಟ್ ಈಸ್ ಗೋಯಿಂಗ್ ಟು ಮಿನಿಮಮ್ ದಟ್ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಸೊ ದಟ್ಸ್ ವೈ ಗೌರ್ಮೆಂಟ್ ಸೆಕ್ಯೂರಿಟಿ ಒನ್ ಆಫ್ ದ ಫೀಚರ್ ಈಸ್ ಇಟ್ ಇಸ್ risk free. No, we don't have any losing principal amount. Next, benchmark interest rate. The interest rate on the government security in the market affect the rate of interest of all type of debit securities in the financial market. So government securities in interest rate na fix ಮಾಡ್ತಾರೆ. So government, what the interest rate they are going to fix it up to issue a security, that will be benchmark. That means, so that will be the benchmark for that will be the benchmark for private companies to issue a debenture. Okay, that's one of the feature. Next, long tenure. The tenure ಅಂತಂದರೆ ಪೀರಿಯಡ್, ಎಷ್ಟು ವರ್ಷ ಇಡ್ಬೋದು ಅಂತ. The tenure of the bond is very long. So it can be as much as 30 years. So tenure of the maximum it can be of a 30 years also. So whichever the institution wanted to go for a long tenure, they come and invest in the government security. Next, huge investment by banks. So here SLR ಅಂತ ಇದೆ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ. ಬ್ಯಾಂಕ್ದು ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತಂದರೆ ಡಿಮ್ಯಾಂಡ್ ಡೆಪಾಸಿಟ್ ಮತ್ತು ಟೈಮ್ ಡೆಪಾಸಿಟ್ ಲಯಬಿಲಿಟೀಸ್ ಏನಿದೆ ಅಂದರೆ, ಬ್ಯಾಂಕ್ ಅಕ್ಸೆಪ್ಟ್ ಮಾಡಿರೋಂಥ ರೆಕರಿಂಗ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಏನಿದೆ ಅದ್ರ ಮೇಲೆ 25% ಕ್ಯಾಲ್ಕುಲೇಟ್ ಮಾಡಬೇಕು. ಅಷ್ಟು 25% ಬ್ಯಾಂಕು SLR ಅಂತ ಹೇಳಿ ಮೇಂಟೈನ್ ಮಾಡಬೇಕು. ಅದನ್ನು ನಾವೇನಂತ ಹೇಳ್ತೀವಿ, ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ತೀವಿ. ಒನ್ಸಿಗೆ ಐ ವಿಲ್ ಜಸ್ಟ್ ಟೆಲ್ ಯು, the bank has to maintain a statutory liquid ratio based on the time and demand deposit liabilities, that is 25% of deposits. If we calculate that, they have to that bank has to manage, every bank has to manage according to the RBI. So what they will do, for that purpose they can come and invest in a government security. So the huge investment will be by the banking sector only. Next, one of the feature, that one. Next, it will be
ಆಯಿಲ್ ಬಾಂಡ್ಸ್ ಏನಂತ. ಸೊ ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಲೈಕ್ ಬಿ ಪಿ ಸಿ ಎಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಆ್ಯಂಡ್ ಆಯಿಲ್ ಇಂಡಿಯಾ ಸೆಲ್ಸ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಟು ದ ಪಬ್ಲಿಕ್. ಅವರೇ ಪೆಟ್ರೋಲ್ನ ಸೇಲ್ ಮಾಡೋದು ಅಟ್ ಎ ಪ್ರೈಸ್ ಡಿಟರ್ಮೆಂಟ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ದ ಗೌರ್ಮೆಂಟ್ ಎವ್ರಿ ಟೈಮ್ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತೀವಲ್ಲ, ಎವ್ರಿ ಟೈಮ್ ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ವಾಟ್ ಪ್ರೈಸ್ ದಟ್ ದೇ ಆರ್ ಗೋಯಿಂಗ್ ಟು ಸೆಲ್ ಇಟ್ ದ ಡೀಸೆಲ್ ಅಂತ. ಸೊ ಇಫ್ ದ ಪ್ರೈಸ್ ಇಸ್ ಲೆಸ್ ಇನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್, ಎಚ್ ಪಿ ಸಿ ಯಾವುದೇ ಪೆಟ್ರೋಲ್ ಕಂಪನಿ ಆಗಲಿ, ಈ ಪ್ರೈಸ್ ಏನಾದರೂ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿಂತ ಕಡಿಮೆ ಇದ್ದರೆ, ಎಕ್ಸಾಂಪಲ್ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ, ಬಟ್ ನಾವು ಸೇಲ್ ಮಾಡ್ತಾ ಇರೋದು 90 ರುಪೀಸ್ಗೆ, ಏನಾಗುತ್ತೆ ಕಡಿಮೆ ಆಯಿತು. 100 ರೂಪಾಯಿ ಇರೋದನ್ನು 90 ರುಪೀಸ್ ಕೊಟ್ಟರೆ ಕಡಿಮೆ ಆಗುತ್ತೆ 10 ರುಪೀಸ್. ಬಟ್ ಪ್ರಾಫಿಟ್ಟು ನಾವು ಅದ್ರ ಮೇಲೆ 10 ರುಪೀಸ್ ಅಂತ ತಿಳ್ಕೊಳ್ಳೋಣ, 110 ರೂಪಾಯಿಗೆ ಸೇಲ್ ಮಾಡಬೇಕಾಗಿತ್ತು, ಬಟ್ ನಾವಿಲ್ಲಿ ಏನು ಸೇಲ್ ಮಾಡ್ತಿದ್ವಿ, 90 ರೂಪಾಯಿಗೆ ಸೇಲ್ ಮಾಡ್ತಿದ್ವಿ. ಡಿಫ್ರೆನ್ಸ್ ಎಷ್ಟಾಗುತ್ತೆ, 110 ಮೈನಸ್ 90 ದಟ್ ಕಮ್ಸ್ ಟು 20 ರುಪೀಸ್. ಆ ಡಿಫ್ರೆನ್ಸ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡಬೇಕಾಗುತ್ತೆ. ಓಕೆ, ಐ ವಿಲ್ ಜಸ್ಟ್ ಅಗೈನ್. ಸೊ ದಟ್ ಪ್ರೈಸ್ ಡಿಫ್ರೆನ್ಸ್ ವಾಟ್ ದೇ ಆರ್ ಸೆಲ್ಲಿಂಗ್ ಬಿಲೋ ದ ಪ್ರೈಸ್ ಆಫ್ cost of production and profit, that differences has to be paid by the government of India. So that will be paid by the government of India in the form of a oil bond. Okay, this is one of the feature of government security. Next, MSS bond anta. Okay, the fund flowing into country required the RBI to buy the foreign currency by releasing rupee to the domestic recipients of the fund. ಏನಾದರೂ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನಾದರೂ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಆ ಫಾರಿನ್ ಕರೆನ್ಸಿಗೆ they have to RBI has to release the rupee to the domestic recipients. Foreign exchange, ಫಾರಿನ್ ಕರೆನ್ಸೀಸ್ ಏನೋ ಇಂಡಿಯಾಗೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಫಾರಿನ್ ಎಕ್ಸ್ಚೇಂಜ್ ಆಗುತ್ತಲ್ಲ, ಕರೆನ್ಸಿ ಎಕ್ಸ್ಚೇಂಜ್, ಡಾಲರ್ಸ್ನ ರುಪಿಗೆ ಕನ್ವರ್ಟ್ ಮಾಡ್ಕೊತಾರೆ. ಸೊ ಓಕೆ, ಈಗ ಡಾಲರಿಂದ ರುಪಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಹೊಸ ನೋಟ್ನ ಪ್ರಿಂಟ್ ಮಾಡ್ತಾರೆ. ಬಿಕಾಸ್ ಆಫ್ ದಟ್ ಇನ್ಫ್ಲೇಷನ್ ಆಫ್ ದ ಎಕಾನಮಿ ಇಟ್ ವಿಲ್ ಬಿ ಇನ್ಕ್ರೀಸಸ್, ಇಟ್ ವಿಲ್ ಲೀಡ್ ಟು ಇನ್ಫ್ಲೇಷನ್. ಸೊ ಟು ರೆಡ್ಯೂಸ್ ದಟ್, ಸೊ ಬ್ಯಾಂಕ್ every time what they do for foreign currency, whenever the for fund flowing into the country, when foreign institution investor investing in India, that foreign currencies need to be converted into dollar, need to be converted into rupee, that will be released by the RBI. that will lead to inflation in the economy. adi inflation ge lead agutte. So that purpose, to prevent this, RBI will introduce market stabilization scheme bond to the banks. So for this purpose, market stabilization scheme bond has been introduced. Okay, that this will be the one of the feature of government security. Next, 8 point, investor. Apart from bank, who all are investing in the government security? Okay, apart from bank, there will be many other institutions like non-banking finance company, we call it as an NBFCs, pension fund, financial institution, foreign institution investor, NRIs, LIC, mutual fund companies also invest in the government securities only. So these are the features of government securities. Next, meanwhile I will also explain about the National Stock Exchange. Come back to what do you mean by National Stock Exchange. National Stock Exchange, the National Stock Exchange of India became operational in the capital market 3rd of November 1994 in Mumbai. NSE we call it. So NSE started functioning in India on the 3rd of November 1994. Okay, but ಯಾವ ಪರ್ಪಸ್ಗೋಸ್ಕರ ಆಯಿತು, ಯಾರು ಹೇಗಾಯಿತು ಅಂತ. ಸೊ in India they wanted to establish a stock market, national stock market. Okay, based on the MJ Perwani committee, which the committee which submitted a report on 1st of June 1991. Based on that, they wanted to establish a new and truly national stock market. So for that purpose only they have started National Stock Exchange. How they have started, IDBI and along with other financial institutions, they have established a National Stock Exchange in November 1992 with a paid up equity of rupees 25 crores. So it has been formed in the year 1992 but started functioning in the 3rd of November 1994. Okay, next, come back to objectives of National Stock Exchange. What purpose stock market has been started? National stock market, I say in the name, while explaining National Stock Exchange only, I just said the MG Perwani committee has submitted a report on the national stock market. Based on that report, National Stock Market has been, they wanted to start a new and truly national stock market. For that purpose only they started. So here the first and foremost objective of the National Stock Exchange is to providing a trading facility for the all over the country. Wherever it will be, he can trade it in the national stock market. For that purpose only NSE has been established.
first objective. Next, second, equal access to the market. So it will provide direct access to the market. So if anyone wanted to buy a equity share, he can buy through broker only, but that broker is going to buy the share in the name of a investor only. That we call equal access to the market. Provide that facility also. NSE has been started. Next, nature of transaction. See, I said before before 1991, the stock market in India was not well developed. It was taking more than 15 days for one transaction to complete. So the purpose, the objective of NSE is to nature of transaction, make it stock exchange transactions very effective and transparency also. From whom you are purchasing, what price you are purchasing, that everyone should know. Okay, that's the objective. Next, settlement cycle. From the 15 days to, I said, if you purchase one equity share, it will take 15 days to get it delivered. So you pay, you purchase, but by the time you get a share certificate, it was a 15 days before 1991. Now we may get early, but to reduce that settlement cycle, National Stock Exchange has been established. Next, achieving international standard. So I said foreign institutional investors were not ready to invest in India because the stock exchange or the stock market was not well developed. So for this purpose only, they have developed the stock market and they started the National Stock Exchange. Achieving the stock, they wanted to the first and foremost, one of the main objective is provide a national stock market that which will be matching with the international standard. So these are the objectives of National Stock Exchange. Next, NSE ಇಂಡೆಕ್ಸ್. ಏನೇನೆಲ್ಲ ಇಂಡೆಕ್ಸ್ ಇದೆ, ಮಾರ್ಕೆಟ್ ಇಂಡೆಕ್ಸ್ ಇದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇಂಡೆಕ್ಸ್ ನೋಡಿದ್ವಿ, ಇಲ್ಲೂ ಕೂಡ ಏನಿದೆ ಅಂತ ನೋಡೋಣ. ನೆಕ್ಸ್ಟ್, S&P CNX Nifty. ಇದು ಓಕೆ, ವಾಟ್ ಯು ಮೀನ್ ಬೈ ದಟ್ ಅಂತ. ದ ಇಂಡೆಕ್ಸ್ ಈಸ್ ಬಿಲ್ಡ್ ಬೈ ಎ ಇಂಡಿಯಾ ಇಂಡೆಕ್ಸ್ ಸರ್ವಿಸ್ ಪ್ರಾಡಕ್ಟ್ ಲಿಮಿಟೆಡ್ ಆ್ಯಂಡ್ ಕ್ರೆಡಿಟ್ ರೇಟಿಂಗ್ Information Service of India Limited, CRISIL, Credit Rating Agency, has a strategic alliance with the Standard and Poor Rating Services. So S&P CNX ಅಂತಂದರೆ, S&P ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್, ದೇ ಹ್ಯಾವ್ ಗಾಟ್ ಅಲಯನ್ಸಸ್. ದಿಸ್ ಬೈ S&P. CNX ಅಂತಂದರೆ ಕ್ರಿಸಿಲ್ನ ನಾವೇನಂತ ಹೇಳ್ತೀವಿ, CNX ಅಂತ ಹೇಳ್ತೀವಿ. S&P ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್, CNX ಅಂದರೆ ಕ್ರಿಸಿಲ್ ಅಂತೇಳಿ. ನಿಫ್ಟಿ ಅಂತ ಹೇಳ್ತೀವಿ. ಸೊ S&P CNX Nifty, ದಿಸ್ ಇಸ್ ಒನ್ ಆಫ್ ದ ಮಾರ್ಕೆಟ್ ಇಂಡೆಕ್ಸ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. Okay, what it will be reflecting to? The NSE will reflect 50 company shares. So here, once again, I will repeat, NSE will be showing how 50 companies are trading in the stock market. So in a Bombay Stock Exchange, I have explained Sensex, that will be about the 30 company which will be listed in Bombay Stock Exchange. NSE Nifty will be of a 50 company, which 50 company shares it will be listed in a national stock exchange. That index we call it as a Nifty. So that's about the S&P CNX Nifty. Next, CNX Nifty Junior. So it stands for 50 junior stock prices. In the CNX Nifty also 50 companies will be listed. Next, based upon what basis it will be? Based upon 50 shares included Nifty Junior Group. Okay, here. Next, these represent young growth oriented company. So this is also growing company only, but young growing oriented company. These 50 stocks can be, if they perform too good, if they perform better, that can be again they can be shifted to S&P CNX Nifty. That is major, this is minor, we can call it junior. Here it is junior, they have given CNX Nifty Junior. Junior is also 50 shares. Next, S&P CNX 500. This is the first broad base benchmark of Indian stock market. It represents 500 shares anta. So here that S&P CNX 500 andre 500 companies it will be showing the how the 500 companies name, shares of 500 company name, then pertaining to 72 different industry. These 500 companies will be it can be from a 72 different industries in India. Next, these shares constitute 96% of total market capitalization. Market capitalization ಅಂದರೆ ಕೇಳಿ, ಈಗ ಒಂದು ಶೇರ್ಗೆ ಎಷ್ಟು ವ್ಯಾಲ್ಯೂ ಅಂತ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ 10 ರೂಪಿ. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ತಗೊಳ್ಳಿ, 1000 ಅಂತ ತೊಗೊಳ್ಳೋಣ. 1000 × 10 ಎಷ್ಟಾಗುತ್ತೆ? 10,000 ಆಗುತ್ತೆ.
ಅದನ್ನು ನಾವು ಏನಂತ ಹೇಳ್ತೀವಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ 500 ಶೇರ್ಸು ಟೋಟಲ್ ಎಷ್ಟು ನಂಬರ್ ಆಫ್ ಶೇರ್ಸ್ ಟ್ರೇಡ್ ಆಗ್ತಿದೆಯಲ್ಲ ಅದನ್ನು ಪ್ರೈಸ್ನ ತೊಗೊಂಡ್ರೆ ಇಟ್ ವಿಲ್ 96%, 96% ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ್ಯಂಡ್ 93% ಆಫ್ ಟೋಟಲ್ ಟರ್ನ್ ಓವರ್ ಆಫ್ NSE ಇಂದ. ಯಾವ್ಯಾವ ಶೇರ್ಸ್ ಎಲ್ಲ ಸೇಲ್ ಆಗ್ತದೆ, ಶೇರ್ನ ಸೇಲ್ ಆಗೋದನ್ನು ನಾವೇನಂತ ಹೇಳ್ತೀವಿ, ಸೇಲ್ಸ್ನ ನಾವು ಟರ್ನ್ ಓವರ್ ಅಂತ ಹೇಳ್ತೀವಿ. ಸೊ ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸೇಲ್ ಆಗ್ತಿರುವಂಥ ಶೇರ್ಸ್ನ ತೊಗೊಳ್ಳಿ, ಅದರಲ್ಲಿ 93% ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರೈಸ್ ನಂಬರ್ ಆಫ್ ಶೇರ್ ಮತ್ತು ಇಂಟು ಪ್ರೈಸ್ ಮಾಡಿ ಅದನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತೀವಿ. ಎರಡನ್ನೂ ತೊಗೊಂಡ್ರೆ ಅಷ್ಟು ಪರ್ಸೆಂಟ್ ಕೂಡ ಈ ಅಷ್ಟು ಅಂದರೆ ಈ CNX 500ಅಲ್ಲಿ ಲೀಸ್ಟ್ ಆಗುವಂಥ ಕಂಪ್ನಿ ಇಟ್ ವಿಲ್ ಕಾನ್ಸ್ಟಿಟ್ಯೂಟ್ 96% ಆಫ್ ದ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ್ಯಂಡ್ 93% ಆಫ್ ಟರ್ನ್ ಓವರ್ ಆಫ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನೆಕ್ಸ್ಟ್ CNX ಮಿಡ್ ಕ್ಯಾಪ್ 200 ಅಂತ ಹೇಳ್ತೀವಿ. ದೇರ್ ಇಸ್ ಅ 3 ಕ್ಲಾಸಿಫಿಕೇಷನ್ ಇನ್ ದ ಕ್ಯಾಪಿಟಲೈಸೇಷನ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ 3 ಆಗಿ ಕ್ಲಾಸಿಫೈ ಮಾಡ್ತಾರೆ. ಒನ್ ಈಸ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ. ಲಾರ್ಜ್ ಕ್ಯಾಪ್ ಅಂತಂದರೆ 10 ಬಿಲಿಯನ್, ಮಿಡ್ ಕ್ಯಾಪ್ ಅಂತಂದರೆ ಲಾರ್ಜ್ ಕ್ಯಾಪ್ 10 ಬಿಲಿಯನ್ಸ್ ಆಫ್ ಶೇರ್ಸ್ ಅಂತಂದರೆ ಅದು ಲಾರ್ಜ್ ಕ್ಯಾಪ್. ಓಕೆ, ಲೆಸ್ ದೆನ್ 10 ಬಿಲಿಯನ್ ಅಂತಂದರೆ ದಟ್ ಈಸ್ 2 billion to 10 billion, that comes to mid cap. If it is less than 2 billion, that will be called as a short cap, small cap ಅಂತ ಅಥವಾ ಶಾರ್ಟ್ ಟರ್ಮ್ ಕ್ಯಾಪ್ ಅಂತ ಹೇಳ್ತೀವಿ. ಲಾರ್ಜ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಹೇಳ್ತೀವಿ. ಲೆಸ್ ದೆನ್ 200 ಬಿಲಿಯನ್ ಇದ್ದರೆ ಅದನ್ನು ಶಾರ್ಟ್ ಕ್ಯಾಪ್ ಅಂತ ಹೇಳ್ತೀವಿ. ಸೊ ಹಿಯರ್ CNX ಮಿಡ್ ಕ್ಯಾಪ್ ಅಂತಂದರೆ ಇಲ್ಲಿ ಇಟ್ ರೆಪ್ರೆಸೆಂಟ್ 200 ಶೇರ್ಸ್ ಆಫ್ ಎ ಮಿಡಲ್ ಲೆವೆಲ್ ಕ್ಯಾಪಿಟಲೈಸೇಷನ್. ಅಂದರೆ ಇಲ್ಲಿ ಲೆಸ್ ದೆನ್ 2 ಬಿಲಿಯನಿಂದ 10 ಬಿಲಿಯನ್ ಒಳಗಡೆ ಟ್ರೇಡ್ ಹಾಕುವಂಥ ಶೇರ್ಸ್ನ ನಾವೇನಂತ ಹೇಳ್ತೀವಿ, CNX ಅದನ್ನು ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. ಸೊ ಅಲ್ಲಿ CNX ಮಿಡ್ ಕ್ಯಾಪಲ್ಲಿ ಇರುವಂಥ ಶೇರ್ಸಲ್ಲಿ ಇದು ಟಾಪ್ 200 ಶೇರ್ಸ್ನ ತೊಗೊಳುತ್ತೆ. ಅದು ಇಟ್ ರೆಪ್ರೆಸೆಂಟ್ 200 ಶೇರ್ಸ್ ಆಫ್ ಮಿಡಲ್ ಲೆವೆಲ್ ಕ್ಯಾಪಿಟಲೈಸೇಷನ್ ಅಂತ. ಇಟ್ ಇನ್ಕ್ಲೂಡ್ 72% ಆಫ್ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಮಿಡ್ ಕ್ಯಾಪಿಟಲ್ ಶೇರ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇದೆಲ್ಲ ಕೂಡ ಏನಂತಂದರೆ ಈ NSE ಇಂಡೆಕ್ಸ್ ಏನಿದೆ ಅದ್ರ ಬಗ್ಗೆ ಇರುವಂಥದ್ದು. Okay, thank you. So today I have explained about the book building, government security and national stock exchange. All this is important from the point for the exam. 8 marks questions. NSE also 8 marks, book building also 8 marks, merits and demerits, features of government security also 8 marks. Thank you.